ದಕ್ಷಿಣ ಕಾಶಿ ನಂಜನಗೂಡಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗ್ತಾ ಇದೆ. ಮಳೆ ಜಾಸ್ತಿ ಆಗಿದೆ ಅಂತ ಅಲ್ಲಿ ಮಳೆ ಜಾಸ್ತಿ ಆಗಿದೆ, ಹುಷಾರು ಹುಷಾರು ಅಂತೇಳಿ ಹೇಳ್ತಾ ಇದ್ದಾರೆ. ಅಲ್ಲಿ 16 ಕಾಲು ಮಂಟಪ 90% ಮುಳುಗಡೆ ಆಗಿಬಿಟ್ಟಿದೆ ಅಲ್ಲಿ ಅಂತ. 16 ಕಾಲು ಮಂಟಪ 90% ಮುಳುಗಿ ಹೋಗಿದೆ. ಹೋದ ವರ್ಷ ಎಲ್ಲ ನಾವು ಆ ದೇವಸ್ಥಾನ ಕಾಣಿಸ್ತಾ ಇದೆ, ಈ ದೇವಸ್ಥಾನ ಕಾಣಿಸ್ತಾ ಇದೆ ಅಂದರೆ ಕೆಲವು ದೇವಸ್ಥಾನಗಳು ಕೆರೆ ಮಧ್ಯನೋ ನದಿ ಮಧ್ಯನೋ ಇದ್ದಾಗ ಕಾಣಿಸಿದ್ರೆ ಅದರ ಅರ್ಥ ಮಳೆ ಬಂದಿಲ್ಲ, ನೀರು ಕಡಿಮೆ ಆಗಿ ಹೋಗಿದೆ. ಈ ಮಂಟಪ ಈ ದೇವಸ್ಥಾನ ಕಾಣಿಸ್ತು ಅಂತ ಹೇಳಿದ್ರೆ ಕೆಲವು ಕಡೆ ಇಲ್ಲಲ್ಲ, ಕೆಲವು ಕಡೆಯಲ್ಲಿ ಕಾಣಿಸ್ತು ಅಂತ ಹೇಳಿದ್ರೆ ಓಹೋ ನೀರಿಲ್ಲ ಈ ಬಾರಿ ಬರ ಬಂತು ಅಂತ ಅರ್ಥ. ಆದರೆ ಈ ಬಾರಿ ನೋಡಿ ನಾವು ಸುದ್ದಿ ಓದ್ತಾ ಇದ್ದೀವಿ, ಆ 16 ಕಾಲು ಮಂಟಪ ಮುಳುಗಿ ಹೋಗ್ತಾ ಇದೆ, ಸ್ವಲ್ಪ ಇನ್ನೊಂದು 2-3 ಅಡಿ ಬಂದರೆ ಅದರ ಕಥೆ ಆಯಿತು ಅಂಥೇಳಿ. ದೇಗುಲದ ಹಿಂಬದಿಯಲ್ಲಿ ತಗ್ಗು ಪ್ರದೇಶಗಳಾದ ತೋಪಿನ ಬೀದಿ, ಒಕ್ಕಲಿಗೇರಿ, ಹಳ್ಳದಕೇರಿ, ರಾಯರ ಮಠಕ್ಕೆ ನೀರು ನುಗ್ಗಬಹುದು ಅಂತ ಸ್ವಲ್ಪ ಎಲ್ಲರೂ ಕೂಡ ಹುಷಾರಾಗಿರಬೇಕು. ಆದಷ್ಟು ಮಟ್ಟಿಗೆ ಈ ಭಾಗದಲ್ಲಿ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಒಳಿತು ಅಂಥೇಳಿ. ಕಪಿಲಾ ನದಿ ನೀರಿನ ಪ್ರಮಾಣದಲ್ಲಿ ಇನ್ನೂ ಕೂಡ ಜಾಸ್ತಿ ಆಗಬಹುದು ಅಂತ, ಇಷ್ಟೇ ಅಲ್ಲ ಇನ್ನೂ ಜಾಸ್ತಿ ಆಗಬಹುದು ಅಂತ. ಈಗಾದರೂ ಸ್ವಲ್ಪ ಕಡಿಮೆ ಇದೆ ಅನ್ನೋದು ಅನಿಸುತ್ತೆ, ಇನ್ನೂ ಜಾಸ್ತಿ ಆದರೆ ಏನು ಮಾಡಬೇಕು ಅಂತೇಳಿ ಒಂದು ಪ್ರಶ್ನೆ ಇದೆ ಇಲ್ಲಿ. ಹಾಗಾಗಿ ಈ ಭಾಗದಲ್ಲಿ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಮೈಸೂರು ಜಿಲ್ಲಾಡಳಿತ ಹೇಳಿದೆ ಹುಷಾರು, ಈ ಭಾಗದಲ್ಲಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇವೆ, ಇಲ್ಲಿ ದೊಡ್ಡ ದೊಡ್ಡ ಮಂಟಪಗಳೇ ಮುಳುಗಿ ಹೋಗ್ತಾ ಇವೆ, ಆದಷ್ಟು ಈ ಭಾಗದಲ್ಲಿ ಸಂಚಾರ ಕಡಿಮೆ ಇರಲಿ ಅಂಥೇಳಿ ಒಂದು ಎಚ್ಚರಿಕೆ ಬಂದಿದೆ ಆ ಭಾಗಕ್ಕೆ. ಸ್ನಾನ ಮಾಡಬೇಕು, ಈ ಕಡೆ ಬಂದ್ರೆ ಮುಂದೆ ಹೋಗ್ಬೇಡಿ, ಈ ಕಡೆ ಬನ್ನಿ.